ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಹಗರಣ ಮಾಡಿದ್ದಾರೆ ನೋಡಿ. ಈಗ ಸರ್ಕಾರ ಬದಲಾವಣೆಯಾಗಿ 1 ವರ್ಷ 4 ತಿಂಗಳಾಯ್ತು. 1 ವರ್ಷ 4 ತಿಂಗಳ ಬದಲಾವಣೆ ಆದ್ಮೇಲೆ ಇಷ್ಟು ದಿನ ಸುಮ್ ಕೂತ್ಕೊಂಡವರು ಬಿಜೆಪಿ ಸರ್ಕಾರದಲ್ಲಿ ಹಗರಣ ಆಗಿತ್ತು ಅಂದ್ರೆ ಅರ್ಥ ಏನು? ಆಯ್ತಪ್ಪ, ಹಗರಣ ಆದಂತ ಆಯ್ತು ಅಂತ ತಿಳ್ಕೊಳ್ಳಿ. ನೀವು 2018-19ರಿಂದ 23ವರೆಗೂ ವಿರೋಧ ಪಕ್ಷದಲ್ಲಿ ಇದ್ರಲ್ಲ, ವಿರೋಧ ಪಕ್ಷದ ನಾಯಕರಾಗಿ ಹೆಂಗಾರೆ ನಿಮ್ಮ ಕರ್ತವ್ಯ ನೀವು ಸರಿಯಾಗಿ ಮಾಡಲಿಲ್ಲ ಅಂತ ಆಯ್ತು. ಅಂದ್ರೆ ನೀವು ನಿಮ್ಗೆ ಏನಾರ ಸಿಕ್ಕಿತ್ತ ಅದರಲ್ಲಿ? ಹಾಗೇನೋ ಇರಬೇಕು. ಅವಾಗ ಸುಮ್ ಕೂತ್ಕೊಂಡು ಈಗ ಕೇಳ್ತೀರಿ ಅಂತ ಹೇಳಿದ್ರೆ ದೇರ್ ಇಸ್ ಸಸ್ಪೆಷನ್. ಇವಾಗ ಸಿಎಂ ಕೈಲಿ ವರದಿ ಬಂದಿದೆ ಸರ್, ಕೋವಿಡ್ ಅಲ್ಲಿ ಏನೇನು ಹಗರಣ ಆಗಿದಾವೆಲ್ಲ ಅಂತ ಅವನ್ನ ಹೊರಗಿಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಸರಿ, ಅವ್ರು ಹೊರಗಿಡ್ತೀವಿ ಅಂತ ಗೌರವವಾಗಿ ಹೇಳ್ತಾರೆ. ಅವ್ರು ಇನ್ನೊಬ್ರು ಬಿಚ್ಚಿಡ್ತೀವಿ ಅಂತಾರೆ. ಈ ಬಿಚ್ಚಿಡ್ತಿರೋ ಹೊರಗಾಡ್ತಿರೋ ಏನ್ ಮಾಡ್ತಿರೋ ಮಾಡಿ ತನಿಖೆ ಮಾಡ್ಲಿ ಎಲ್ಲದಕ್ಕೂ. ನೋ ಒನ್ ಈಸ್ ಅಬೌವ್ ಲಾ, ಎವ್ರಿಬಡಿ ಈಸ್ ಅಂಡರ್ ಲಾ. ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ. ಆಯ್ತು, ಹಂಗಾರೆ ಅದಕ್ಕೆ ಈಗ ನಿಮ್ಗೆ ಏನ್ ಮಾಡ್ತೀವಿ ಕಾನೂನು ಪ್ರಕಾರ ಆಕ್ಷನ್ ಮಾಡಿ. ಯಾವ್ದು ಕಾನೂನಿಗಿಂತ ದೊಡ್ಡವ್ರಿಲ್ಲ, ಕಾನೂನು ಪ್ರಕಾರ ಏನಾಗುತ್ತೆ ಅದು ಆಗುತ್ತೆ. ಈಗ ಏನಾಗಿದೆ ಅಂದ್ರೆ ತಮ್ಮ ಹುಳುಕುಗಳನ್ನ ಮುಚ್ಚಿಕೊಳ್ಳಿಕ್ಕೆ ಇವತ್ತು ಇಲ್ಲದ ಎಲ್ಲಾ ವ್ಯವಹಾರಗಳನ್ನ ಮಾಡ್ಕೊಂಡು ಅವ್ರ ಮೇಲೆ ಗೂಬೆ ಕೂರಿಸೋದು, ಇವ್ರ ಮೇಲೆ ಗೂಬೆ ಕೂರಿಸೋದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸಂಪೂರ್ಣವಾಗಿ ಸರ್ಕಾರ ವೈಫಲ್ಯ ಆಗಿದೆ. ಈ 1 ವರ್ಷ 4 ತಿಂಗಳಲ್ಲಿ ಒಂದೇ ₹1 ಅಭಿವೃದ್ಧಿ ಎಲ್ಲೂ ಆಗಿಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ. ಗ್ಯಾರಂಟಿಗಳನ್ನ ಹೇಳ್ಕೊಂಡು ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಇವರು 2-3 ತಿಂಗಳಿಂದ ದುಡ್ಡು ಹೋಗಿಲ್ಲ. ಸುಮ್ಮನೆ ವಿದ್ಯಾವಂತ ಯುವಕರಿಗೆ ವಿದ್ಯಾನಿಧಿ ಕೊಡ್ತೇನೆ ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಇದುವರೆಗೂ ದುಡ್ಡು ಹೋಗಿಲ್ಲ. ಎಲ್ಲ ಸುಳ್ಳು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಆಯ್ತು, ನಿಮ್ದು ಇದು ಇದ್ರೆ ನಿಮ್ದು ಏನಿದೆ ಮಾಡ್ಕೊಳ್ಳಿ. ನಿಮ್ಮ ಹಗರಣವನ್ನ ಮುಚ್ಕೊಳ್ಳಿಕ್ಕೆ, ನೀವು ಮಾಡಿದಂತ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಇನ್ನೊಬ್ಬರ ಮೇಲೆ ಚೂ ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಮೂಡ ಹಗರಣದ ಬಗ್ಗೆ ಹೈಕೋರ್ಟ್ ಅಲ್ಲಿ ನ್ಯಾಯಾಲಯದಲ್ಲಿದೆ. ನಾಳೆ ನ್ಯಾಯಾಲಯದಲ್ಲಿ ತೀರ್ಪು ಬರ್ತದೆ. ಸಿದ್ದರಾಮಯ್ಯ ಅವರು ಸರ್ಕಾರ ಕೇಳೋದಕ್ಕೆ ಬಹಳ ಪ್ರಯತ್ನ ಮಾಡಿ. ನೋಡ್ರಿ, ಇದು ಹುಚ್ಚರ ಸಂತಿ. ಈ ತರ ಮೂರ್ಖನ ಪರಮಾವಧಿ. ಯಾವನಾದ್ರೂ 136 ಜನ ಇರುವಂತ ಸರ್ಕಾರವನ್ನು ಕೆಡವಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲಿ ಏನಾಗಿದೆ ಅಂದ್ರೆ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳೋದು. ಯಾವನಪ್ಪ 136 ಜನ ಸರ್ಕಾರ ತೆಗಿಯಕ್ಕೆ ಸಾಧ್ಯತೆ ಇದೆ ಅಂತ ಅವಶ್ಯಕತೆ ನಮಗಿಲ್ಲ. ನಾವು ಕಾಯ್ತೀವಿ, ಇನ್ನು 3 ವರ್ಷ ಕಾಯ್ತೀವಿ. ಇವರೇ ಸರ್ಕಾರ ಬೀಳಿಸ್ಕೊಂಡಾಗ ಮುಂದೆ ಜನರ ಮುಂದೆ ಹೋಗಿ ಜನರಿಂದ ಆಯ್ಕೆಯಾಗಿ ಬಂದು ಹೊಸ ಸರ್ಕಾರ ರಚನೆ ಮಾಡ್ತೀವಿ ಹೊರತು ಈ ಕಿಚಡಿ ಸರ್ಕಾರ ನಾವು ಮಾಡಕ್ ಹೋಗೋದಿಲ್ಲ. ಅದು ಸತ್ಯಕ್ಕೆ ದೂರವಾದಂತ ಮಾತು. ಈ ಸರ್ಕಾರ ಅವರೇ ಹೇಳ್ಕೊಳ್ಳೋದು. ಅಂದ್ರೆ 100 ಕೋಟಿ ಕೊಡ್ತೀವಿ ಅಂದ್ರು, ಅವ್ರವ್ರ ಬೆಲೆ ಅವರೇ ಕಟ್ಕೊತಾ ಇದ್ದಾರೆ. ನಮ್ಮ ಶಾಸಕರು 100 ಕೋಟಿ ಕೊಟ್ಟರು ಹೋಗಿ ತಯಾರಿದ್ವಿ ಅನ್ನಂಗೆ ಆಯ್ತು. ಯಾರು 100 ಕೋಟಿ ಕೊಟ್ಟು ತಗೊಂಡು ಹೋಗಿ ಅವ್ರು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಅದೆಲ್ಲ ಸತ್ಯಕ್ಕೆ ದೂರವಾದಂತ ಮಾತು. ಸುಮ್ಮನೆ ಜನರ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಏನೋ ಕಾರಣಗಳು ಕೊಡ್ತಾ ಇದ್ದಾರೆ. ಎಲ್ಲ ನಿವಾರಣೆ ಆಗ್ಲಿ ಅಂತಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರ್ತಾರೆ. ಎದ್ದು ದೇವ್ರಿಗೆ ಹೋಗೋದ 17 ಜನ MLA ಯಾವಾಗಲೂ ರಾಜೀನಾಮೆ ಕೊಡ್ತಾರೆ ಅನ್ನೋ ತರನೇ ಅವತ್ತು ಪಾಸಿಬಿಲಿಟಿ ಇತ್ತು, ಇವತ್ತು ಸಾಧ್ಯ ಇಲ್ಲ. ಅದು ಅವತ್ತು ಸಾಧ್ಯತೆ ಇತ್ತು. 10-15 ಜನ ಬಂದ್ರೆ ಚೇಂಜ್ ಆಗುವಂತ ಸಾಧ್ಯತೆ ಇತ್ತು. ಇವತ್ತು ಅದೇ ಆತರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಪಟ್ಟಿಯನ್ನು 90 ಜನ ಶಾಸಕರು ಬರ್ಬೇಕ್ರಿ. ಹೊರಗಡೆ ಬಂದು ಸರ್ಕಾರ ರಚನೆ ಆಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬೀಳಿಸ್ಬೇಕು ಅಂದ್ರೆ 90 ಜನ ಶಾಸಕರು ಹೊರಗೆ ಬರಕ್ ಸಾಧ್ಯತೆ ಇದೆಯಾ? ಅದನ್ನ ಯಾವ ಮೂರ್ಖನೂ ಮಾಡಕ್ ಹೋಗಲ್ಲ. ಅವರು ಅದನ್ನ ಆಗಿದೆ. ಜನರು ಎಲ್ಲಿ ಬೇಕಾದ್ರೆ ಕೇಳ್ತಾ ಇದ್ದಾರೆ, ಏನ್ ಮಾಡಿದ್ರೆ ನೀವು ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಹೇಳಲಿಕ್ಕೆ ಅಭಿವೃದ್ಧಿ ಇಲ್ಲ. ಅದಕ್ಕೆ ಜನರ ಮೈಂಡ್ ಅನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಲಿಕ್ಕೆ ವಾರಕ್ಕೊಂದೊಂದು ಕಾರಣಗಳನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್